ಹೆಲೋ ವೀಕ್ಷಕರೇ, ಬಿಗ್ ಬಾಸ್ ಇನ್ನೊಂದು ಪ್ರೊಮೋ ಬಿಟ್ಟಿದ್ದಾರೆ. ಅದರಲ್ಲಿ ರಕ್ಷಿತಾ ಶೆಟ್ಟಿ ಜೊತೆ ಅವರು ಗೆಸ್ಟ್ಗಳೇನೋ ಮಾತಾಡ್ತಾ ಇದ್ದಾರೆ. ನಿಮ್ಗೆ ಯಾವ ತರದ ಹುಡುಗ ಬೇಕು, ನೀವು ಯಾವ ತರದ ಹುಡುಗರನ್ನ ಮದುವೆ ಆಗ್ಲಿಕ್ಕೆ ಇಚ್ಛೆ ಪಡ್ತೀವಿ. ಆಗ ರಕ್ಷಿತಾ ಶೆಟ್ಟಿ ಹೇಳುವ ಮಾತು, ನನಗೆ ರೈತ ಬೇಕು, ಒಂದು ತೋಟ ಬೇಕು, ಲೈಕ್ ಆ ತೋಟದಲ್ಲಿ ಅವರು ಕೆಲಸ ಮಾಡಬೇಕು, ನಾನು ಕೆಲಸ ಮಾಡಬೇಕು, ಜೊತೆಲಿ ಬ್ಲಾಗ್ ಮಾಡಬೇಕು ಅನ್ನೋ ರೀತಿಯಲ್ಲಿ. ಹೆಂಗಿರ್ಬೇಕು ಹುಡುಗ? ಹಳ್ಳಿ ಹುಡುಗ, ತೋಟ ಇರಬೇಕು, ಅವರು ಫಾರ್ಮಿಂಗ್ ಮಾಡಬೇಕು. ಓಕೆ, ಅವರು ಮಾಡುವಾಗ ನಾನು ನನ್ನ ವ್ಲಾಗಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿ ನನ್ನ ಫುಲ್ ಡೇ ಅಲ್ಲಿ ಸ್ಪೆಂಡ್ ಮಾಡ್ಬೋದಲ್ವಾ. ರೈತ ಹಾ, ರೈತನ್ ಲವ್ ಮಾಡ್ಬೇಕು ಅಂತ ನೀನು. ನನ್ನ ಅಮ್ಮ ಅಪ್ಪ ಇದ್ದಾರಲ್ವಾ, ಅವರು ಹೇಗಂದ್ರೆ ಸೋಷಿಯಲ್ ಮೀಡಿಯಲ್ಲಿ ಇಲ್ಲ, ನಾನೇ ಫಸ್ಟ್ ನನ್ನ ಫ್ಯಾಮಿಲಿಯಲ್ಲಿ ನಾನೇ ಸೋಷಿಯಲ್ ಮೀಡಿಯಾ ಒಂದು ಪರ್ಸನ್. ಓಕೆ, ಮದ್ವೆ ಆದ ನಂತರ ನನಗೆ ಆಕ್ಚುಲಿ ಇದೇ ಲೈಫ್ ಬೇಕು, ನನಗೆ ಎಂತ ಬೇಕಲ್ವಾ, ವ್ಲಾಗಿಂಗ್ ಒಂದು. ಇದು ರಕ್ಷಿತಾ ಶೆಟ್ಟಿ ಯಾರನ್ನೋ ಮೆಚ್ಚಿಸುವ ಸಲುವಾಗಿ ಹೇಳುವ ಮಾತಲ್ಲ. ನಾನು ಸೇರಿದಂತೆ ಮಜಬೂರಾಗಿ ಜೀವನ ಚಕ್ರ ಉರುಳಿಸಲು ಸಿಟಿ ಜೀವನಕ್ಕೆ ಜೋತು ಬಿದ್ದ ಬಹುತೇಕ ಜನರ ಮನಸ್ಸಿನ ಆಸೆ ಇದು. ಅಂದ್ರೆ ಒಂದಿಷ್ಟು ಜಾಗ ತಗೊಂಡು ಹಳ್ಳಿ ಜೀವನ ಮಾಡಬೇಕು, ಕೃಷಿ ಮಾಡಬೇಕು, ಸ್ವಚ್ಛವಾದ ಗಾಳಿ, ಸ್ವಚ್ಛವಾದ ವಾತಾವರಣ. ಸೊ ಈ ತರದ್ದು ಪ್ರತಿಯೊಬ್ಬರಿಗೂ ಆಸೆ ಇದೆ ಇದು. ಬಟ್ ನೆರವೇರೋದು ಎಲ್ಲೋ ಒಂದಿಬ್ರು ಜನರಿಗೆ ಮಾತ್ರ. ಸೊ ಇದು ಇವತ್ತಿನ ಪ್ರೊಮೋ. ಇವಾಗ ಲೈವ್ ನೋಡ್ತಾ ಇದ್ದೀನಿ. ರಜತ್, ಮೋಕ್ಷಿತಾ, ರಕ್ಷಿತಾ ಶೆಟ್ಟಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಅವರ ಜೀವನದ ಬಗ್ಗೆ. ಅವರು ಬ್ಲಾಗಿಂಗ್ ಮಾಡ್ತಾ ಇದ್ದಾರೆ, ಎಡಿಟಿಂಗ್ ಏನು. ಮೋಕ್ಷಿತಾರವರು ಇವತ್ತು ಸ್ವಲ್ಪ ಮಾತಾಡ್ತಾ ಇದ್ದಾರೆ ಎಲ್ಲ ಸ್ಪರ್ಧಿಗಳ ಜೊತೆನು. ಅದರಲ್ಲೂ ಎಕ್ಸ್ಪೆಷಲಿ ಇವತ್ತು ಗಿಲ್ಲಿ ನಟನಿಗೆ ಪಾಯಿಂಟ್ ಸಿಕ್ಕಿದೆ. ನಿನ್ನೆ ಏನು ಗಿಲ್ಲಿಯನ್ನ ಕಂಪ್ಲೀಟ್ ಆಗಿ ಟಾರ್ಗೆಟ್ ಮಾಡಿ ಕುಗ್ಗಿಸಲು ಪ್ರಯತ್ನ ಪಟ್ಟು ಅವ್ರಿಗೆ ₹1 ಕಾಯಿನ್ ಕೂಡ ಕೊಡದೆ ಮೂಲೆ ಗುಂಪು ಮಾಡಿದ್ರು. ಸೊ ಇವತ್ತಿನ ವಾತಾವರಣ ಬದಲಾವಣೆ ಆಗಿದೆ. ಅಂದ್ರೆ ಇವತ್ತಂದ್ರೆ ನಿನ್ನೆ ಮಧ್ಯಾಹ್ನದ ನಂತರನೇ ವಾತಾವರಣ ಬದಲಾವಣೆ ಆಗಿದೆ. ಯಾಕಂತ ಹೇಳಿದ್ರೆ ಮಧ್ಯಾಹ್ನದ ನಂತರ ಗಿಲ್ಲಿಯು ಕೂಡ ಸ್ವಲ್ಪ ತಗ್ಗಿ ಬಗ್ಗಿ ನಡೀತಾ ಇದ್ದಾನೆ, ಏನು ಕೂಡ ಮಾತಾಡಲ್ಲ. ಪ್ರತಿಯೊಬ್ರು ಕಷ್ಟ ಇರಿಟೇಷನ್ ಆಗ್ತದೆ ಅಂತ ಗೊತ್ತು, ಗೆಸ್ಟ್ ಅಂತ ನೋಡ್ಕೊಳ್ಳೋಣ ಅಷ್ಟೇ. ಗೆಸ್ಟ್ ಅಷ್ಟೇ, ಟಾಸ್ಕ್ ಅಂದ್ರೆ ಅವ್ರು ಯಾರೋ ನನ್ನ ಪಕ್ಕದಲ್ಲಿ ಕೂತ್ಕೋ, ಇವತ್ತಾದ್ರೂ ಮಾತಾಡು, ಕೂತ್ಕೋ. ಕ್ಯಾರೆಕ್ಟರ್ ಕಂಟ್ರೋಲ್ ತಪ್ಪಿಡ್ತದ ನಾಳೆಗೆ ಅಂತ ಬರ. ನಾರ್ಮಲ್ ಆಗಿರು, ಆರಾಮಾಗಿ ಕೂಲಾಗಿ ಚಿಲ್ಲಾಗಿ. ಹಂಗೇನಾದ್ರು ಹಿಂಸೆ ಆಗ್ತಿದ್ಯಾ, ಕರಿ ಜೊತೆಗೆ ಬರ್ತೀನಿ, ನಾನು ಹೋಗಿ ಹಿಡಿತೀನಿ, ನೀನು ಸುಮ್ಮನೆ ಏನು ಟ್ರಿಗರ್ ಮಾಡ್ಕೋಬೇಡ, ಆರಾಮಾಗಿ. ಬಿಗ್ ಬಾಸ್ ಯಾವ ತರ ಇದೆ ಗೊತ್ತಾ ಸೀನ್ ಅಲ್ಲ. ವೀರ ಮದಕರಿ ಮೂವಿಯಲ್ಲಿ ಸುದೀಪ್ ಸರ್ ಡಬಲ್ ರೋಲ್ ಮಾಡ್ತಾರೆ. ಸೊ ವೀರ ಮದಕರಿಯನ್ನ ಕೊಂದ ನಂತರ ಆ ಪೊಲೀಸರು ಏನಿರ್ತಾರೆ ವಿಲನ್ಗಳ ಜೊತೆ ಸ್ಟ್ರಿಕ್ಟ್ ಆಗಿ ಬಿಹೇವ್ ಮಾಡ್ತಾರೆ. ಸೊ ಸುದೀಪ್ ಸರ್ ವೀರ ಮದಕರಿಯನ್ನ ಕೊಂದ ನಂತರ ಆ ಪೊಲೀಸರ ಅವಸ್ಥೆ ಹೇಗಿರ್ತದೆ, ವಿಲನ್ಗಳ ಮುಂದೆ ತಲೆ ತೆಗಿಸೋದು, ಅವ್ರು ಇನ್ನೇನೋ ಮಕ್ಕರ್ ಮಾಡೋದು, ಕುಟುಂಬಗಳಿಗೆ ಸಮಸ್ಯೆ ಮಾಡೋದು, ಇದೆಲ್ಲ ಮಾಡ್ತಾರೆ. ಆದ್ರೂ ಅಸಹಾಯಕವಾಗಿ ನಿಲ್ಲುವಂತ ಒಂದು ದಯನೀಯ ಸ್ಥಿತಿ ಅದು. ನೋಡುವವರಿಗೆ ಅಯ್ಯೋ ಪಾಪ ಅಂತ ಅನಿಸ್ತದೆ. ನಿನ್ನೆ ಗಿಲ್ಲಿ ನಟನ ಪರಿಸ್ಥಿತಿಯು ಅದೇ ರೀತಿ ಇತ್ತು. ಯಾಕೆಂದ್ರೆ ನಿನ್ನೆ ಅಂತಲ್ಲ, ನಿನ್ನೆಯಿಂದ ಇವತ್ತಿನವರೆಗೂ ಅದೇ ರೀತಿ ಇದೆ. ಬಿಗ್ ಬಾಸ್ ಗೆಸ್ಟ್ಗಳಿಗೆ ಏನೋ ಒಂದು ಪವರ್ ಕೊಟ್ಟ ಹಾಗೆ ಅದನ್ನ ಗಿಲ್ಲಿಯ ಮೇಲೇನೆ ಪ್ರಯೋಗ ಮಾಡ್ತಾ ಇರೋದು. ಎಲ್ಲೋ ಒಂದ್ ಕಡೆ ಎಲ್ಲರೂ ಟಾರ್ಗೆಟ್ ಮಾಡ್ಕೊಂಡು ಗಿಲ್ಲಿಯನ್ನ ಇನ್ನೇನೋ ಮಾಡಬೇಕು, ಗಿಲ್ಲಿಯನ್ನ ಅಲ್ಲದನ್ನ ಪೋರ್ಟ್ರೇ ಮಾಡಬೇಕು ಅನ್ನೋದು ಅವರ ಉದ್ದೇಶನ ಗೊತ್ತಿಲ್ಲ. ಬಹುಶಃ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿಯವರೆಗೆ ಗಿಲ್ಲಿಯನ್ನ ಮನಸ್ಸಲಿಕ್ಕೆ ಯಾರ ಕೈಯಿಂದನೂ ಸಾಧ್ಯ ಆಗಿರ್ಲಿಲ್ಲ. ಅಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಇರುವ ಸ್ಪರ್ಧಿಗಳಿಗೆ, ಈವನ್ ಅಶ್ವಿನಿ ಮೇಡಮ್ ಆಗ್ಲಿ, ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರುವ ರಿಷಾ ಆಗ್ಲಿ, ಇವರೆಲ್ಲ ಏನಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಬರುವಾಗ ಅಬ್ಬರದಿಂದ ಬರ್ತಾರೆ. ಆ ನಂತರ ಗಿಲ್ಲಿಯ ಜೊತೆ ಇನ್ನೂ ಜಗಳ ಆಗುತ್ತೆ, ಬಟ್ ಮುಂದಕ್ಕೆ ಸರಿ ಆಗ್ತಾರೆ. ಅದು ಏನಕ್ಕೆ ಅಂತ ಹೇಳಿದ್ರೆ, ಗಿಲ್ಲಿ ಎಷ್ಟೇ ಜಗಳ ಆಡಿದ್ರು ಮನಸ್ಸಿಂದ ಜಗಳ ಆಡಲ್ಲ. ಆ ಮೂಮೆಂಟ್ ಅಲ್ಲಿ ಜಗಳ ಆಡ್ಬಿಟ್ಟು ಮತ್ತೆ ಸರಿ ಆಗ್ತಾರೆ, ಮತ್ತೆ ರೇಗಿಸ್ತಾ ಹೋಗ್ತಾರೆ. ಅವರೇ ಹಿಂದೆ ಬಿದ್ದು ಮಾತಾಡ್ತಾ ಹೋಗ್ತಾರೆ. ಅಂತವರ ಮೇಲೆ ದ್ವೇಷ ಸಾಧಿಸಲಿಕ್ಕೆ, ಇಲ್ಲ ಅಂದ್ರೆ ಅಂತವರ ವಿರುದ್ಧ ಜಯಿಸ್ಲಿಕ್ಕೆ ತುಂಬಾನೇ ಕಷ್ಟ ಇದೆ. ಸೊ ಅದಕ್ಕೋಸ್ಕರನೇ ಬಿಗ್ ಬಾಸ್ ಸ್ಕ್ರಿಪ್ಟ್ ಮಾಡಿ ಈ 3-4 ಜನರನ್ನ ಕಲಿಸಿದ್ದಾರೆ. ಕಳೆದ ಸೀಸನ್ನಿನ ವಿಲನ್ಗಳನ್ನ ಏನಿದ್ದಾರೆ ಅವರನ್ನೆಲ್ಲ ಈ ಸೀಸನ್ ಅಲ್ಲಿ ಹಾಕಿ ಗಿಲ್ಲಿ ನಟನ ರುಬ್ಬಿ ಜನರಿಗೆ ಇನ್ನೇನೋ ಒಂದು ತೋರಿಸಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದ್ರೆ ಒಳಗೆ ಹೋಗಿರುವ ಸ್ಪರ್ಧಿಗಳಿಗೂ ಬಿಗ್ ಬಾಸ್ಗೂ ಗೊತ್ತಿಲ್ಲ ಗಿಲ್ಲಿ ನಟನ ಹವ ಯಾವ ರೀತಿ ಇದೆ ಅಂತ ಹೇಳಿದ್ರೆ. ರಜತ್ ಅವರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದ್ದು ಕಮೆಂಟ್ ಸೆಕ್ಷನ್ ಆಫ್ ಆಗಿದೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಗಿಲ್ಲಿ ನಟನ ಅಭಿಮಾನಿಗಳು ಯಾವ ರೀತಿ ಹವ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ರಜತ್ ಅವ್ರದ್ದು ಕಮೆಂಟ್ ಸೆಕ್ಷನ್ ಆಫ್. ಮಂಜಣ್ಣ ಅವರ ಹೆಂಡತಿ ಯಾವುದೊಂದು ಪೋಸ್ಟ್ ಹಾಕಿದಾರಂತೆ, ಅಲ್ಲೂ ಹೋಗಿ ಗಿಲ್ಲಿ. ಮಂಜಣ್ಣ ಅವರ ಯಾವ ಪೋಸ್ಟ್ ನೋಡಿದ್ರು ಗಿಲ್ಲಿ ಗಿಲ್ಲಿ ಗಿಲ್ಲಿ, ರಜತ್ ಪೋಸ್ಟ್ ನೋಡಿದ್ರು ಗಿಲ್ಲಿ. ಅಂದ್ರೆ ಆಯಾ ಸೀಸನ್ ಅಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಅಭಿಮಾನಿಗಳಿರ್ತಾರೆ, ಗೊತ್ತಾಯ್ತಾ. ಸೊ ಆ ಅಭಿಮಾನಿಗಳನ್ನ ಇವಾಗ ನಾವು ಕಳೆದ ಸೀಸನ್ ನ ಪಂಟ್ರು ಅಂತ ಹೇಳ್ಬಿಟ್ಟು ನಾವು ಈ ಸೀಸನ್ ಅಲ್ಲಿ ಬಂದು ಇನ್ನೇನೋ ಕಿತ್ತು ಗುಡ್ಡೆ ಹಾಕ್ತಿವಿ ಅಂತ ಹೇಳಿದ್ರೆ ಜನ ಒಪ್ಪಕ್ ರೆಡಿನೇ ಇರಲ್ಲ. ಯಾಕಂತಂದ್ರೆ ಈ ಸೀಸನ್ ಅಲ್ಲಿ ನಮ್ಗೆ ಮನೋರಂಜನೆ ಕೊಡ್ತಾ ಇರೋದು ಈ ಸೀಸನ್ ನ ಅಭ್ಯರ್ಥಿಗಳು. ಇವರು 3 ದಿನ ಬಂದು ಇಲ್ಲ 4 ದಿನ ಬಂದು ಇನ್ನೇನೋ ಮಾಡ್ಬಿಟ್ಟು ಹೋಗ್ಬೋದು. ಆದ್ರೆ ನಾಳೆ ದಿನ ನಮ್ಗೆ ಎಂಟರ್ಟೈನ್ಮೆಂಟ್ ಮಾಡೋದು ಈ ಬಿಗ್ ಬಾಸ್ ಸೀಸನ್ ನ ಸ್ಪರ್ಧಿಗಳು. ಸೊ ಅದರಿಂದಾಗಿ ಜನತೆ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಗಿಲ್ಲಿ ನಟನ ಬೆನ್ನಿಗೆ ನಿಂತಿದ್ದಾರೆ. ಇನ್ನೊಂದು, ಅವರ ಸೀಸನ್ ನ ಏನು ಸ್ಪರ್ಧಿಗಳಿದ್ದಾರೆ ಅವ್ರೇನಾದ್ರೂ ಬಂದು ಫ್ರೆಂಡ್ಲಿ ಆಗಿರ್ತಿದ್ರೆ ಪಕ್ಕಾ ಅವರನ್ನು ಎತ್ತಿ ಮೆರೆದಾಡ್ತಾ ಇದ್ರು.
ಈಗ ಎಷ್ಟೇ ಸೀಸನ್ಗಳಲ್ಲಿ ವಿಲನ್ಗಳಾಗ್ಲಿ ಇನ್ನೇನೇ ಆಗಲಿ ಸ್ಪರ್ಧಿಗಳು ಬಂದಾಗ ಜನರು ಸ್ವೀಕರಿಸ್ತಾರೆ. ನಂತರ ಅವರ ಹಾವಭಾವ ಹೇಗಿರ್ತದೆ ಅದರ ಮೇಲೆ ನಿಂತು ಜನ ಜಡ್ಜ್ ಮಾಡ್ತಾರೆ. ಸೊ ಈ ಸೀಸನಲ್ಲೂ ಕೂಡ ತ್ರಿವಿಕ್ರಮು, ರಜತ್, ಮಂಜಣ್ಣ ಅಟ್ಟರೆ ಫ್ಲಾಪ್ ಆದರು. ಮೋಕ್ಷಿತರವರು ಈ ಸೀಸನ್ ಗೆಲ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಇವತ್ತಿನ ಲೈವಲ್ಲಿ ನಾನು ನೋಡಿದ್ದೀನಿ, ಗಿಲ್ಲಿ ಜೊತೆ ಮೋಕ್ಷಿತರವ್ರದ್ದು ಫ್ರೆಂಡ್ಲಿ ಟಾಕ್ ನಡೀತಾ ಇದೆ. ಒಂಚೂರು ಚೆನ್ನಾಗಿರೋ ಟಾಕ್. ಅವರೆಲ್ಲ ಅಲ್ಲಿ ತುಳಿತಾ ಇದ್ರೆ, ದರ್ಪ ತೋರಿಸ್ತಾ ಇದ್ದಾರೆ. ಪಾಪ ಮೋಕ್ಷಿತರವರು ಗಿಲ್ಲಿಗೊಂದು ಅವಕಾಶವನ್ನು ಮಾಡಿ ಕೊಡ್ತಾ ಇದ್ದಾರೆ. ಗಿಲ್ಲಿಯ ತಮಾಷೆ ಕೇಳೋದು, ಇಲ್ಲ ಗಿಲ್ಲಿ ಜೊತೆ ಮಾತಾಡೋದು. ಗಿಲ್ಲಿಗೊಂದು 50 ಪಾಯಿಂಟ್ಸ್ ಕೂಡ ಸಿಕ್ಕಿದೆ. ಐ ಥಿಂಕ್ ಅದು ಮೋಕ್ಷಿತರ ಕೈಯಿಂದನೇ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ಯಾಕೆಂತ ಹೇಳಿದ್ರೆ ಮೋಕ್ಷಿತ ಒಂಚೂರು ಎಮೋಷನಲ್ ಆಗಿ ಆಲೋಚನೆ ಮಾಡ್ತಾರೆ. ನಿನ್ನೆ ಇವಾಗ ಅವರೆಲ್ಲರೂ ಕೂಡ ನಾವು ಪಾಯಿಂಟ್ಸ್ ಕೊಡಲ್ಲ ಹಂಗೆ ಹಿಂಗೆ ಅಂತ ಹೇಳುವಾಗ, ನಾನು ಪಾಯಿಂಟ್ಸನ್ನು ಕೊಡ್ತೀನಿ ಅನ್ನೋದನ್ನು ಮುಂದೆ ಇಟ್ಟಿರೋದು ಮೋಕ್ಷಿತರವರು. ಈಗ ಅವ್ರು 5 ಜನ ಬಂದರು, ಅವರೇನೋ ಕೊಡಲ್ಲ ಬಿಡಲ್ಲ ಅದೆಲ್ಲ ನನಗೆ ಬೇಡ. ಮೋಕ್ಷಿತರವರು ಕಳೆದ ಸೀಸನಲ್ಲಿ ಇದ್ದಿದ್ದು ಹಂಗೆ, ಮಂಜನ್ನ ಉಲ್ಟಾ ಹೊಡೆದಾಗ ಮಂಜನ್ನ ಆಗಿರಲಿ, ಆದರೆ ನನ್ನ ಆಟವನ್ನು ನಾನು ಆಡಲೇಬೇಕು, ನನ್ನ ಏನು ವೈಯಕ್ತಿಕ ತೀರ್ಮಾನ ಇದೆ ಅದಕ್ಕೆ ನಾನು ಬದ್ಧಳಾಗಿ ನಿಲ್ತೀನಿ ಅನ್ನೋ ರೀತಿಯಲ್ಲಿ ಮೋಕ್ಷಿತರವರು ಇದ್ದರು. ಸೊ ಈ ಸಲನೂ ಈಗ ನಿನ್ನೆ ಅವರು ಕಾಯಿನ್ ಕೊಡೋ ವಿಚಾರದಲ್ಲೂ ಅದನ್ನೇ ಫಾಲೋ ಮಾಡಿದ್ರು. ನಂತರ ಅವರು ಮಾತಾಡಿಕೊಂಡು ಕಾಯಿನ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ಸಮಾಜಕ್ಕೆ ಇನ್ನೊಂದು ಮೆಸೇಜ್ ಇದೆ. ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ಗಳು, ದೊಡ್ಡ ದೊಡ್ಡ ರೆಸಾರ್ಟ್ಗಳೆಲ್ಲ ಏನಿದೆ, ಅಲ್ಲಿಯ ಸಿಬ್ಬಂದಿಗಳನ್ನು, ಅಲ್ಲಿಗೆ ಬರುವ ಕೆಲವೊಂದಿಷ್ಟು ಇಂತಹ ಅವಿವೇಕಿ ಗೆಸ್ಟ್ಗಳಿಲ್ಲ, ಅವಿವೇಕ ಕಸ್ಟಮರ್ಸು ಯಾವ ರೀತಿ ನೋಡ್ಕೋತಾರೆ, ಯಾವ ರೀತಿ ನಡೆಸ್ಕೋತಾರೆ ಅನ್ನೋದನ್ನು ಕೂಡ ಬಿಗ್ ಬಾಸ್ ನಮಗೆ ತೋರಿಸ್ಕೊಡ್ತಾ ಇದೆ. ಯಾಕೆಂತ ಹೇಳಿದ್ರೆ ತುಂಬ ಜನ ಏನು ಮಾಡ್ತಾರೆ ಅಂತಲೇ ಮನ ಸಮಸ್ಯೆ ಆಗಿರಲಿ, ಕುಟುಂಬದ ಜವಾಬ್ದಾರಿ, ಇಂಥ ವಿಚಾರಗಳಿಗೆಲ್ಲ ಅವರಿಗೆ ಅಲ್ಲಿ ಏನೇ ಆದ್ರೂ ಸಹಿಸಿಕೊಳ್ಳುವುದು ಅನಿವಾರ್ಯ ಆಗಿರ್ತದೆ. ಯಾಕೆಂತ ಹೇಳಿದ್ರೆ ಮನೆ ಬಾಡಿಗೆ, EMI, ಸಂಸಾರ ಮುಂತಾದ ವಿಚಾರಗಳಿಗೆ ಕಟ್ಟು ಬಿದ್ದಿರ್ತಾರೆ. ತಿಂಗಳು ಸ್ಯಾಲ್ರಿ ಬಂದಿಲ್ಲ ಅಂದ್ರೆ ಅವರ ಜೀವನದ ಬಂಡಿ ಮುಂದಕ್ಕೆ ಸಾಗಲ್ಲ. ಇದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಏನಿದ್ದಾರೆ, ಮಿಡ್ಲ್ ಕ್ಲಾಸ್ ಹುಡುಗಾಗ್ಲಿ ಹುಡುಗಿಯಾಗ್ಲಿ ಜವಾಬ್ದಾರಿ ಏನು ಹೊತ್ಕೊಂಡಿರ್ತಾರೆ, ಅವರೆಲ್ಲರ ಒಂದು ಚಿತ್ರನ ನಮ್ಮ ಕಣ್ಣ ಮುಂದೆ ಬಿಗ್ ಬಾಸ್ ಅವರು ತಂದು ಇಟ್ಟಿದ್ದಾರೆ. ಇನ್ನು ಅಭಿಷೇಕ್ರಂತಹ ಯಾರಾದರೂ ಮ್ಯಾನೇಜರ್ ಇದ್ರೆ ಅಲ್ಲಿ ವರ್ಕ್ ಮಾಡೋರ ಕಥೆಯಂತೂ ಮುಗ್ದಂಗೆ. ಯಾಕೆಂತ ಹೇಳಿದ್ರೆ ಅವರಿಗೆ ಅಲ್ಲಿ ಈ ಅಭಿಷೇಕ್ ಏನಿದ್ದಾರೆ ಅವರಿಗೆ ಹೇಗೆ ಪಾಯಿಂಟ್ಸ್ ಮುಖ್ಯ ಆಗ್ತದೋ ಅದೇ ರೀತಿ ಅಭಿಷೇಕ್ ತರ ಇರುವ ಮ್ಯಾನೇಜರ್ಗಳಿಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮಾತ್ರ ಮುಖ್ಯ ಆಗಿರುತ್ತೆ. ಅಲ್ಲಿ ಕೆಲಸ ಮಾಡುವವರ ಸ್ವಾಭಿಮಾನ ಆಗಿರಲಿ, ಅವ್ರಿಗಾಗುವ ಅವಮಾನ, ನೋವು ಇದ್ಯಾವುದು ಕೂಡ ಲೆಕ್ಕಕ್ಕಿಲ್ಲ. ನಾನು ನಿನಗೆ ಸ್ಯಾಲ್ರಿ ಕೊಡ್ತಾ ಇದ್ದೀನಿ, ನೀನು ಕೆಲಸ ಮಾಡಬೇಕು, ಆದರೆ ಇರು, ಇಲ್ಲ ಅಂದರೆ ಹೋಗು. ಗೊತ್ತಾಯ್ತಾ? ಚಿಕ್ಕ ಚಿಕ್ಕ ಅಂಗಡಿಗಳು ಇಲ್ಲ ಚಿಕ್ಕ ಚಿಕ್ಕ ಹೋಟೆಲ್ಗಳೇನಿದೆ ಅಲ್ಲಿ ಮಾತ್ರ ಕೆಲಸದವರಿಗೆ ಇಲ್ಲ ಅವರ ಸ್ವಾಭಿಮಾನಕ್ಕೆ ಒಂಚೂರು ಬೆಲೆ ಇರೋದು. ಯಾರಾದರೂ 4 ಜನ ಪುಂಡರು ಬರ್ತಾರೆ, ಇಲ್ಲ ಇನ್ನೇನೋ ದರ್ಪ ತೋರಿಸುವವರು ಬಂದರೆ ಅಲ್ಲಿ ಓನರ್ ಆದವನು ಕ್ಯಾಶ್ ಕೌಂಟ್ರಲ್ಲಿ ಕೂತು ನೋಡ್ತಾ ಇರ್ತಾನೆ. ಸೊ ಎಲ್ಲಾದರೂ ತನ್ನ ಜೊತೆಗೆ ನಿಂತ ವರ್ಕರ್ಸ್ಗಳಿಗೆ ಅವಮಾನ ಆಗ್ತಾ ಇದೆ ಅಂತ ಹೇಳಿದ್ರೆ, ನೀನಿಲ್ಲ ಅಂದರೆ ನಿನ್ನ ಅಪ್ಪ ಅನ್ನೋ ರೀತಿಯಲ್ಲಿ ಮಾತಾಡಿ ಅವರನ್ನು ಕಳಿಸ್ತಾರೆ. ಆಯ್ತಾ? ಅಂದರೆ ಅತಿರೇಕದ ವರ್ತನೆ ಏನಾದರೂ ಮಾಡಿದರೆ, ಈಗ ಗಿಲ್ಲಿ ಜೊತೆ ಇವರೇನು ವರ್ತನೆ ಮಾಡ್ತಾ ಇದ್ದಾರೆ ಆ ಥರ ಏನಾದರೂ ಮಾಡಿದರೆ. ಆದರೆ ದೊಡ್ಡ ದೊಡ್ಡ ರೆಸಾರ್ಟ್ಗಳಲ್ಲಿ ಇಲ್ಲ ದೊಡ್ಡ ದೊಡ್ಡ VIP ಹೋಟೆಲ್ಗಳಲ್ಲೆಲ್ಲ ಇಂಥದ್ದೆಲ್ಲ ಎಕ್ಸ್ಪೆಕ್ಟ್ ಮಾಡುವಂತಿಲ್ಲ. ಕಾರ್ಪೊರೇಟ್ ಲೆವೆಲ್ ಏನಿದೆ ಆ ಲೆವೆಲ್ಗೆ ಹೋದಾಗ ಅಲ್ಲಿ ಮಾನವೀಯತೆ ಆಗಲಿ, ಎಮೋಷನ್ಸ್ ಆಗಲಿ ಇದು ಯಾವುದು ಕನೆಕ್ಟ್ ಆಗಲ್ಲ. ಅಲ್ಲಿ ಬರೇ ದುಡ್ಡು ಅಷ್ಟೇ. ಇನ್ನು ನಿನ್ನೆ ಧ್ರುವಂತ ಆಡಿರೋ ಆಟ, ಧ್ರುವಂತ ನಾನು ಹೇಳಿದ್ನಲ್ಲ, ಕಾಲಕ್ಕೆ ತಕ್ಕ ಕೋಲ ಕಟ್ಟೋದಂತ ಇದೆ. ಸೊ ಆ ರೀತಿಯ ಒಂದು ಕೆಟಗರಿಯಲ್ಲಿ ಧ್ರುವಂತ ಇದ್ದಾರೆ. ಯಾಕೆಂತ ಹೇಳಿದ್ರೆ ನಿನ್ನೆ ರಕ್ಷಿತಾ ಶೆಟ್ಟಿ ಅಷ್ಟೆಲ್ಲ ಕಷ್ಟಪಟ್ಟು ತಡರಾತ್ರಿ ಇವ್ರದೆಲ್ಲ ಕೆಲಸ ಮುಗ್ದಿರುತ್ತೆ, ಅಷ್ಟು ಜನ ತಿಂದಿರೋದು ಎಲ್ಲ ಮಾಡಿರೋದನ್ನ ಇವ್ರು ತೊಳಿಬೇಕು. ಯಾರು? ರಕ್ಷಿತಾ ಶೆಟ್ಟಿ ಮತ್ತು ಮಾಳು. ಆಯ್ತಾ? ತಡರಾತ್ರಿ ಇವರೆಲ್ಲ ಕೂತ್ಕೊಂಡು ಒಂಚೂರು ಆರಾಮ ಮಾಡುವಾಗ ಆ ಹೆಣ್ಣು ಮಗು ಮತ್ತು ಮಾಳು ಇಬ್ರು ನಿಂತ್ಕೊಂಡು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ತೊಳಿತಾ ಇದ್ದಾರೆ. ಧ್ರುವಂತ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ರಕ್ಷಿತಾ ಶೆಟ್ಟಿ ಅವ್ರ ಜೊತೆ ಮಾತಾಡ್ತಾ ಇಲ್ಲ ಅನ್ನೋದು ಒಂದೇ ಒಂದು ಕಾರಣ ಇಟ್ಕೊಂಡು ಟಿಶ್ಯೂ ಪೇಪರ್ನೆಲ್ಲ ತಗೊಂಬಂದು ಯಾರಾದ್ರೂ ಸಿಂಕ್ಗೆ ಹಾಕ್ತಾರೇನ್ರಿ? ಇವಾಗ ವಿಡಿಯೋ ನೋಡ್ತಾ ಇರುವ ಹೆಂಗಸರಾಗ್ಲಿ, ಇಲ್ಲ ಮನೆ ಕೆಲಸ ಮಾಡು ಗಂಡು ಮಕ್ಕಳು ಹೇಳಿ, ನಾವು ಪಾತ್ರೆನ ತೊಳಿತಾ ಇರ್ತೀವಿ. ಆಯ್ತಾ? ಮನೆ ಮಂದಿ ಎಲ್ಲ ತಿಂದಿರೋ ಪಾತ್ರೆ, ಇಲ್ಲ ರೂಮಲ್ಲಿ ಏನು ಫ್ರೆಂಡ್ಸ್ ಇದ್ದೀವಿ ಅವರೆಲ್ಲ ತಿಂದಿರೋ ಪಾತ್ರೆಯನ್ನು ತೊಳಿತಾ ಇರ್ತೀವಿ. ಆವಾಗ ಅಲ್ಲಿ ತೊಳಿಲಿಕ್ಕೆ ಕಸವನ್ನು ತಗೊಂಬಂದು ಆ ಸಿಂಕಿಗೆ ಹಾಕಿದ್ರೆ ಸಿಂಕನ್ನು ಕೈ ಹಾಕಿ ಕ್ಲೀನ್ ಮಾಡಬೇಕಲ್ಲ. ಯಾರು ಮಾಡ್ತಾರೆ ಹೇಳಿ? ಕೋಪ ಬಂದೇ ಬರುತ್ತಲ್ಲ. ಈಗ ನಿನ್ನೆ ಯಾರೋ ಒಂದು ಕಮೆಂಟ್ ನೋಡಿದೆ, ರಕ್ಷಿತಾ ಶೆಟ್ಟಿ ಸ್ವಲ್ಪ ಓವರ್ ಆಗಿ ಆಡಿದ್ಲು, ರಕ್ಷಿತಾ ಶೆಟ್ಟಿ ಸ್ವಲ್ಪ ಸ್ಮೂತ್ ಆಗಿ ಹೇಳ್ಬೇಕಿತ್ತು ಅಂತ. ಆ ಜಾಗದಲ್ಲಿ ನೀವಿರ್ತಿದ್ರೆ ಅರ್ಥ ಆಗ್ತೈತೆ. ಇವಾಗ ನಿಮ್ಮ ಮನೇಲಿ ನೀವೇನಾದ್ರೂ ಪಾತ್ರೆ ತೊಳಿತಾ ಇದ್ದೀರಾ ಅಂತ ಹೇಳಿದ್ರೆ, ಯಾರೋ ಬಂದ್ರೆ ಇದನ್ನು ತೊಳಿಯೋ ಅಂತ ಹೇಳ್ಬಿಟ್ಟು ಬಿಸಾಡ್ಬಿಟ್ಟು ಹೋಗೋದಾ, ಇಲ್ಲ ಗಲೀಜನ್ನು ತಗೊಂಬಂದಾಗುವಾಗ ಯಾವ ರೀತಿ ಜಗಳ ಆಗುತ್ತೆ. ಅದು ಗಂಡಾದ್ರೂ ಸರಿ, ಮಕ್ಕಳಾದ್ರೂ ಸರಿ, ಅಣ್ಣ ತಂಗಿ ಆದ್ರೂ ಸರಿ. ಅಣ್ಣ ತಂಗಿಯರು ಏನಾದ್ರೂ ಇರ್ತಿದ್ರೆ ಅಲ್ಲಿ ಜಗಳನೇ ದೊಡ್ಡ ದೊಂಬಿನೇ ನಡೆಯುತ್ತೆ. ಸೊ ನಿನ್ನೆ ರಕ್ಷಿತಾ ಶೆಟ್ಟಿ ಮಾತಾಡಿರೋದು ಕರೆಕ್ಟ್ ಆಗಿದೆ. ನಾನು ಖುಷಿಯಾಗಿರೋದು ಮಾಡೋದು. ಆಯ್ತಾ? ಅಲ್ಲಿ ಧ್ರುವಂತ ಏನ್ ಅನ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ನಾನು ಜೋರಾಗಿ ಮಾತಾಡಿದ್ರೆ ರಕ್ಷಿತಾನು ಸುಮ್ಮನಿರ್ತಾರೆ, ಮಾಳುನು ಸುಮ್ಮನಿರ್ತಾರೆ ಅನ್ನೋ ವೇ ಅಲ್ಲಿ ಅವ್ರು ಮಾತಾಡಿದ್ದು ಯಾರು? ಧ್ರುವಂತ. ಬಟ್ ಮಾಳು ಬಿಟ್ಕೊಟ್ಟಿಲ್ಲ. ಮಾಳು ಮತ್ತು ರಕ್ಷಿತಾ ನಡುವೆ ಇರುವ ಬಾಂಧವ್ಯ ಇದೆಯಲ್ಲ, ಪ್ಯೂರ್ ಬಾಂಧವ್ಯ, ಅಣ್ಣ ತಂಗಿ ಬಾಂಧವ್ಯ. ಸೊ ಅವರಿಬ್ರಿಗೂ ಕನೆಕ್ಟ್ ಆಗ್ತದೆ. ಯಾಕೆಂದ್ರೆ ಅವರಿಬ್ರು ಬಣ್ಣ ಹಚ್ಕೊಂಡು ಬಂದವರಲ್ಲ. ಮಾಳು ಅವರ ಏನ್ ಟ್ಯಾಲೆಂಟ್ ಇದೆ ಹಾಡೋದು, ಅದರಿಂದ ಬಂದವರು. ರಕ್ಷಿತಾ ಬ್ಲಾಗಿಂಗ್ ಅಲ್ಲಿ ಬಂದವರು. ಸೊ ಅವರಿಬ್ರಿಗೆ ಹೆಂಗಂತ ಹೇಳಿದ್ರೆ, ಹಳ್ಳಿ ಕಡೆ ಅವರು ಒಂಚೂರು ಹೈಫೈ ಆ ಥರ ಏನಿಲ್ಲ, ಇರೋದ್ರಲ್ಲಿ ಬದುಕೋರು.
ಸೊ ಅವರಿಗೆ ಜಾಸ್ತಿ ಅವರಿಬ್ಬರ ವೈಬು ಆಲೋಚನೆ ಕನೆಕ್ಟ್ ಆಗೋದ್ರಿಂದ ಅವರು ಕೂತು ಮಾತಾಡ್ತಾ ಇರ್ತಾರೆ. ಸೊ ಯಾವಾಗ ಧ್ರುವಂತು ರಕ್ಷಿತನ್ ಮುಂದೆ ನಿಂಗೆ ಉರಿತಾ ಇದೆ ಅಂತ ಹೇಳುವಾಗ ಮಾಳು ನೆಕ್ಸ್ಟ್ ಲೆವೆಲಲ್ಲಿ ಹೋಗಿ ಆಲೋಚನೆ ಮಾಡಿದ್ರು, ನೀನು ಯಾಕೆ ಒಂದು ಹೆಣ್ಮಗಿಗೆ ಉರಿತಾ ಅಂತ ಕೇಳ್ತಾ ಇದೀಯ ಅಂತ. ಯಾವಾಗ ಮಾಳು ಆರ್ಭಟ ಶುರುವಾಯಿತು ಆವಾಗ ಧ್ರುವಂತ ಅಕ್ಷರಸ ವಿಲ ಒದ್ದಾಡ್ಲಿಕ್ಕೆ ಶುರು ಮಾಡಿದ್ರು. ಆಗ ಮತ್ತೆ ರಕ್ಷಿತಾ ಎಂಟ್ರಿ ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ತಾರೆ, ನೋಡಿ ಇಷ್ಟಿಷ್ಟು ನಡೆದಿರೋದು, ಈ ರೀತಿ ನಡೆದಿರೋದು. ಸೊ ಇಷ್ಟೇ ಅಂತ ಹೇಳ್ಬಿಟ್ಟು ಬಾಗ್ಲಿಗೆ ಬಿಟ್ಟು ಸೀದಾ ಹೋಗ್ತಾ ಇರೋದೆ. ಯಾಕೆಂತ ಹೇಳಿದ್ರೆ ಅವರ ಒಂದು ಸಲ ಧ್ರುವಂತನ್ನ ಅಣ್ಣ ಅಂತ ಒಪ್ಕೊಂಡಿದ್ರು, ಆದರೆ ಆ ನಂಬಿಕೆ ಇದೆಯಲ್ಲ, ಆ ನಂಬಿಕೆಗೆ ದ್ರೋಹವನ್ನು ಮಾಡಿದ್ದಾರೆ. ಒಂದು ಸಲ ದ್ರೋಹ ಮಾಡಿದವರನ್ನ ಐ ಥಿಂಕ್ ರಕ್ಷಿತಾ ಶೆಟ್ಟಿ ಇಲ್ಲ ಮಾಡು ಇಂಥವರೆಲ್ಲ ಯಾವತ್ತೂ ಕೂಡ ಕ್ಷಮಿಸಲ್ಲ, ಅಂದ್ರೆ ನಂಬೋದಕ್ಕೆ ಹೋಗಲ್ಲ ಅಂತ ಅನ್ಕೋತೀನಿ. ಎರಡನೇದು, ಅದೇ ಜಿದ್ದನ್ನ ಇಟ್ಕೊಂಡು ಬೆಳಿಗ್ಗೆ ಧ್ರುವಂತ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿ ದೀಪ ಹಚ್ಚಲಿಕ್ಕೆ ಹೋಗ್ತಾರೆ. ಅವಾಗ ಇವ್ರು ಅಡ್ಡ ಬಂದು ಅಲ್ಲಿ ಬತ್ತಿ ಇಡಬೇಡ, ನಾನು ಇಟ್ಟಿದ್ದೀನಿ ಅದನ್ನೇ ಇದು ಮಾಡು ಅನ್ನೋ ರೀತಿಯಲ್ಲಿ ಇರ್ತಾರೆ. ರಕ್ಷಿತಾ ಶೆಟ್ಟಿ ಇಲ್ಲ ನಾನು ಇನ್ನೊಂದು ಬತ್ತಿಯನ್ನು ಇಡ್ತೀನಿ ಅಂತ ಹೇಳುವಾಗ ಧ್ರುವಂತ ಅಲ್ಲೂ ಹೋಗಿ ಜಗಳ ಮಾಡಕ್ಕೆ ಟ್ರೈ ಮಾಡ್ತಾರೆ. ಅವಾಗ ಮಂಜಣ್ಣ ಮಿಡ್ಲಿಗೆ ಬರ್ತಾರೆ. ಸೊ ನಾನು ಕೇಳೋದು, ಧ್ರುವಂತ ಪೂಜೆ ಮಾಡಿದ್ರೆ ಇಲ್ಲ ಧ್ರುವಂತ ಬತ್ತಿ ಇಟ್ರೆ ಮಾತ್ರ ಅಲ್ಲಿ ಸ್ವೀಕಾರ ಆಗೋದಾ? ರಕ್ಷಿತಾ ಶೆಟ್ಟಿಯ ಭಕ್ತಿಗೆ ಏನು ದೇವರು ಮೆಚ್ಚಲ್ವಾ? ಧ್ರುವಂತ ತನ್ನನ್ನು ತಾನು ಏನು ಅಂತ ಅನ್ಕೊಂಡಿದ್ದಾನೆ. ಅಲ್ಲಿ ದೇವರ ಮುಂದೆ ಕೈ ಮುಗಿಬೇಕಾದ್ರೆ ಇಲ್ಲ ಪ್ರಾರ್ಥನೆ ಮಾಡಬೇಕಾದ್ರೆ ಮನಸ್ಸು ಮಾತ್ರ ಅಲ್ಲಿ ನೋಡೋದು. ನಮ್ಮ ಬಾಯಿಂದ ಏನು ಮಂತ್ರ ಬರುತ್ತೆ ಇಲ್ಲ ಏನು ಪ್ರೇಯರ್ ಬರುತ್ತೆ ಅದಲ್ಲ. ಮನಸ್ಸು ಸ್ವಚ್ಛವಾಗಿದ್ದರೆ ಅಲ್ಲಿ ಉತ್ತರ ಸಿಗುತ್ತೆ. ಅದು ಬಿಟ್ಟು ನಾನೇ ಇಡಬೇಕು ಇಲ್ಲ ನಾನು ಅದಕ್ಕೊಂದು ಪ್ರೊಸೀಜರ್ ಇದೆ ಎಲ್ಲ ಓಕೆ, ಪ್ರೊಸೀಜರನ್ನೆಲ್ಲ ಒಪ್ಪು, ಆದರೆ ನಾನೇ ಇಡಬೇಕು ಅನ್ನೋ ಅಹಂ ಇದೆಯಲ್ಲ, ಅಂತ ಅಹಮ್ಮನ್ನು ಇಟ್ಕೊಂಡು ದೇವ್ರ ಮುಂದೆ ಹೋದರೆ ಅಲ್ಲಿ ಏನೂ ಸಿಗಲ್ಲ ಪ್ರತಿಫಲ, ಅದಕ್ಕೆ ಉಲ್ಟಾ ಸಿಗುತ್ತಷ್ಟೇ. ಸೊ ಈ ವಿಚಾರವಾಗಿ ನೋಡುವಾಗ ಧ್ರುವಂತಿ ಈ ಸಲ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಗೆಸ್ಟ್ಗಳ ಮುಂದೆ ನಾನು ತುಂಬ ಒಳ್ಳೆಯವನು, ನಾನು ತುಂಬ ಕೆಲಸವನ್ನು ಮಾಡೋನು, ಸೊ ಉಳಿದವರೆಲ್ಲ ನನಗಿಂತ ಕೆಳಗೆ ಅನ್ನೋ ರೀತಿಯಲ್ಲಿ ಪೋಟ್ರೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಏನಾಗುತ್ತೆ ಏನಂತ. ಈ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮಾಡಿ.